ಚಿಂತಾಮಣಿ ನಗರದ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಉಪವಿಭಾಗ ವ್ಯಾಪ್ತಿಯ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಕುಂದುಕೊರತೆ ಸಭೆಯನ್ನು ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಅಧ್ಯಕ್ಷತೆಯಲ್ಲಿ ಆಯೋಜಿಸಲಾಗಿತ್ತು. ಈ ಸಭೆಯಲ್ಲಿ ಮಾತನಾಡಿದ ದಲಿತ ಮುಖಂಡ ವಿಶ್ವನಾಥ್ ಅವರು, ಸಾರ್ವಜನಿಕರು ಎಲ್ಲೆಂದರಲ್ಲಿ ಸಿಗರೇಟ್, ಪಾನ್ ಮಸಾಲ, ಗುಟ್ಕಾ ಸೇವನೆ ಮಾಡಿ ನಶೆಯಲ್ಲಿ ತೇಲಾಡುತ್ತಿದ್ದಾರೆ. ಸಾರ್ವಜನಿಕರು ಹೇಳಿದರೂ ಉಪಯೋಗವಾಗುತ್ತಿಲ್ಲ. ಜೊತೆಗೆ ಶಾಲಾ ಕಾಲೇಜುಗಳ ಸಮೀಪ ಇರುವ ಚಿಲ್ಲರೆ ಅಂಗಡಿಗಳಲ್ಲಿ ಗುಟ್ಕಾ, ಗಾಂಜಾ ಇನ್ನಿತರೆ ನಶೆ ಪದಾರ್ಥಗಳು ಮಾರಾಟ ಮಾಡುತ್ತಿದ್ದಾರೆ. ಇಂತಹ ಮಾದಕ ವಸ್ತುಗಳ ಮಾರಾಟಗಾರರನ್ನು ಹಿಡಿದು ಮಕ್ಕಳನ್ನು ರಕ್ಷಣೆ ಮಾಡಬೇಕೆಂದು ಎಸ್ಪಿ ಮುಂದೆ ಅಳಲು ತೋಡಿಕೊಂಡರು. ಅದೇ ಪ್ರಕಾರ ಟಿಪ್ಪು ನಗರದಲ್ಲಿ ಜೂಜಾಟ ಆಡ್ತಾರೆ, ಸಾಕಷ್ಟು ಜನ ಮಕ್ಕಳು ಜೂಜಾಟ ಆಡ್ತಿದ್ದಾರೆ ಅಂತ ಹೇಳ್ತು. ಕಾಲಕಾಲಕ್ಕೆ ಜೂಜಾಟಕ್ಕೆ ಸಂಬಂಧಪಟ್ಟಂತೆ ಕ್ರಮಗಳನ್ನು ಜರುಗಿಸಿ ಕೇಸ್ಗಳನ್ನು ದಾಖಲೆ ಮಾಡಿದ್ದೇವೆ. ಮತ್ತೆ ತುಂಬಾ ಕಡೆ ಟ್ರಾಫಿಕ್ ಜಾಮ್ ಇದೆ, ರಸ್ತೆಗಳು ಇಕ್ಕಟ್ಟಿದೆ ಅಂತೆಲ್ಲ ಹೇಳಿದ್ರು. ಅದಕ್ಕೆ ಸೂಕ್ತ ಸಿಬ್ಬಂದಿಗಳನ್ನು ಹಾಕಿ ಕಾಲಕಾಲಕ್ಕೆ ಅದನ್ನ ಕ್ರಮ ಕೈಗೊಳ್ತಾ ಇದ್ದೀವಿ. ಇನ್ನು ಮುಂದೆ ನಿಮ್ಮಲ್ಲಿ ಇನ್ನೇನಾದ್ರು ನಮ್ಮಲ್ಲಿ ಉತ್ತಮ ಪಡಿಸುವಂಥದ್ದು ಅಥವಾ ಕುಂದುಕೊರತೆ ರೀತಿಯಲ್ಲಿ ಪೊಲೀಸಲ್ಲಿ ಹಂತವಾಗಿ ಅದಕ್ಕೇನು ನಾವು ಪರಿಹಾರ ಕಂಡು ಹಿಡ್ಕೋಬಹುದು ಅಂತ ಹೇಳಿ ಆ ಪ್ರಕಾರ ಕ್ರಮ ಜರುಗಿಸಿ ಅಂತ ಹೇಳಿ ಮಾತಾಡ್ಕೊಡ್ತೀನಿ. ನಮಸ್ಕಾರ. ದುಶ್ಚಟಗಳಿಗೆ ಸಿಲುಕುವ ನಶೆ ಪದಾರ್ಥಗಳು ಈ ಹಿಂದೆ ಚಿಂತಾಮಣಿ ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಗುತ್ತಿತ್ತು. ಇದಕ್ಕೆಲ್ಲ ಡಿಜಿಪಿ ಅವರು ಕಡಿವಾಣ ಹಾಕಿದ್ರು. ಆದರೆ ಇದೀಗ ಮತ್ತೆ ಮೆಡಿಕಲ್ ಸ್ಟೋರ್ಗಳಲ್ಲಿ ಮಾರಾಟ ಶುರು ಮಾಡಿದ್ದಾರೆ. ಇತ್ತೀಚೆಗೆ ಚಿಂತಾಮಣಿಯಲ್ಲಿ ಚಿಕ್ಕ ಮಕ್ಕಳು ಯಥೇಚ್ಛವಾಗಿ ನಶೆ ಪದಾರ್ಥಗಳ ಸೇವನೆ ಹವ್ಯಾಸ ಮಾಡಿಕೊಂಡು ಸಾಯುವ ಪರಿಸ್ಥಿತಿಯಲ್ಲಿದ್ದಾರೆ. ಹಲವಾರು ಮಕ್ಕಳ ಪೋಷಕರು ಸಂಪರ್ಕಿಸಿದ್ದಾರೆ ಎಂದು ಪೊಲೀಸ್ ಅಧಿಕಾರಿಗಳ ಸಭೆಯಲ್ಲಿ ಮುಖಂಡರು ಅಳಲು ತೋಡಿಕೊಂಡರು. ದಲಿತ ಮುಖಂಡ ಅಮರ್ ಮಾತನಾಡಿ, ದಲಿತರಿಗೆ ಶಿಕ್ಷಣ ಕೊರತೆ ಜೊತೆಗೆ ಅರಿವು ಕಮ್ಮಿ ಇದೆ. ಎಸ್ಸಿ ಎಸ್ಟಿ ಜನಾಂಗದ ಮುಖಂಡರು ಪರ ವಿರೋಧ ಠಾಣೆಯಲ್ಲಿ ದೂರು ಕೊಟ್ಟಾಗ ತಡ ಮಾಡಿ ವಿಚಾರಣೆ ಮಾಡಿ ಪರಿಶೀಲಿಸಿ ಪೊಲೀಸರು ನ್ಯಾಯ ಕೊಡಿಸಬೇಕು. ಸಂಘ ಸಂಸ್ಥೆಗಳ ಮುಖಂಡರು ಠಾಣೆಗೆ ಆಗಮಿಸಿದಾಗ ತಿಳಿಗೊಳಿಸಿ ಎಲ್ಲರಿಗೂ ನ್ಯಾಯ ಕೊಡಿಸುವ ಕೆಲಸ ಪೊಲೀಸರು ಮಾಡಬೇಕೆಂದು ಮನವಿ ಮಾಡಿದರು. ಇನ್ನು ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುರಳೀಧರ್ ಎಲ್ಲಾ ದಲಿತ ಸಂಘಟನೆಗಳ ಮುಖಂಡರ ಜೊತೆ ಒಡನಾಟ ಇಟ್ಟುಕೊಂಡು ಕಿಂಚಿತ್ತೂ ಉದ್ರಿಕ್ತ ಪ್ರಕರಣಗಳು ನಡೆಯದಂತೆ ಸಮಸ್ಯೆ ತಕ್ಷಣ ಬಗೆಹರಿಸಿ ತಪ್ಪಿತಸ್ಥರನ್ನು ಶಿಕ್ಷೆಗೆ ಗುರಿಪಡಿಸಿ ಉತ್ತಮ ಕರ್ತವ್ಯ ನಿರ್ವಹಿಸುವ ಜೊತೆಗೆ ಯಾವುದೇ ಸಮಾಜಕ್ಕೆ ಭೇದ ಭಾವ ತೋರದೆ ಕಾನೂನು ಸುವ್ಯವಸ್ಥೆ ಕಾಪಾಡಲು ಅವರು ಯಶಸ್ವಿಯಾಗಿದ್ದಾರೆ ಎಂದರು. ಇನ್ನು ಈ ಸಂದರ್ಭದಲ್ಲಿ ಎಎಸ್ಪಿ ಜಗನ್ನಾಥ್ ರಾಯ್, ಡಿವೈಎಸ್ಪಿ ಮುರಳೀಧರ್, ನಗರ ಠಾಣೆ ವೃತ್ತ ನಿರೀಕ್ಷಕ ವಿಜಯಕುಮಾರ್, ಶಿವರಾಜ್, ಸಬ್ ಇನ್ಸ್ಪೆಕ್ಟರ್ಗಳಾದ ಪ್ರಕಾಶ್, ಶಹಬುದ್ದೀನ್, ರಮೇಶ್ ಇನ್ನೂ ಹಲವರು ಹಾಜರಿದ್ದರು. ಜಿಎಲ್ ಶಂಕರ್, ಸಿಟಿವಿ ನ್ಯೂಸ್, ಚಿಂತಾಮಣಿ.